ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವಂಥ ಡಿಪ್ಲೊಮೊ ಕೃಷಿ ಮಹಾ ವಿಶ್ವವಿದ್ಯಾನಿಲಯ ಈಗ ಅವ್ಯವಸ್ಥೆಗಳ ಆಗರ ಆಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ವಿದ್ಯಾಲಯ ಏನಿದೆ ಈಗ ಸಂಪೂರ್ಣವಾಗಿ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆಗಳು ಸರಿ ಇಲ್ಲ ಅಂತಲೇ ಹೇಳ್ಬೋದು. ನಾವೀಗ ಈ ಒಂದು ಕ್ಯಾಂಪಸ್ನಲ್ಲಿ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಈಗ ಸದ್ಯ ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗಿರೋದ್ರಿಂದ ಸದ್ಯ ವಿದ್ಯಾರ್ಥಿಗಳಿಗೂ ಕೂಡ ರಜೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ಪ್ರಥಮ ಫಸ್ಟ್ ಇಯರ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸೆಮ್ ಎಕ್ಸಾಮ್ ನಡೀತಿದ್ರೆ, ಸೆಕೆಂಡ್ ಇಯರ್ ಇರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂಥ ಸಮಸ್ಯೆಗಳಿಂದಾಗಿ ರಜೆ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥ ನಾವು ಚಿತ್ರಣವನ್ನು ಗಮನಿಸ್ಬೋದು. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಈ ಒಂದು ವಿಶ್ವವಿದ್ಯಾನಿಲಯಗಳಿಗೆ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ. 2014ರಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು ಪರ್ಮಿಷನ್ ಸಿಗುತ್ತೆ. ಅದರ ಬಳಿಕ ಸಾಕಷ್ಟು ವರ್ಷಗಳಿಗೆ ಬಳಿಕ ಈ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ. ಆದರೆ ಈಗ ಸದ್ಯ ಇಲ್ಲಿ ಡಿಪ್ಲೊಮೊ ಕೃಷಿ ಮಹಾ ವಿಶ್ವವಿದ್ಯಾಲಯದ ಒಂದು ಅಂಡರ್ನಲ್ಲಿ ಇದು ನಡೀತಿರುವಂಥದ್ದು. ಸದ್ಯ ಇದು ಸಂಪೂರ್ಣವಾಗಿ ಇಲ್ಲಿ ಇಟ್ಟಿರುವಂಥ ಕಂಪ್ಯೂಟರ್ಗಳಾಗಿರ್ಬೋದು, ಅದೇ ರೀತಿ ಹಂಚುಗಳಾಗಿರ್ಬೋದು, ಎಲ್ಲವೂ ಕೂಡ ಕಿತ್ತು ಬೀಳುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಯಾವ ರೀತಿಯಾಗಿ ಇದನ್ನು ಮೇಂಟೈನ್ ಮಾಡಲಾಗ್ತಿದೆ ಮತ್ತು ಇದನ್ನು ಎಷ್ಟು ಜೋಪಾನವಾಗಿ ನೋಡಿಕೊಳ್ಳಲಾಗ್ತಿದೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಸರ್ಕಾರ ಎಲ್ಲ ಒಂದು ವಿದ್ಯಾಲಯಗಳು ಕೂಡ ಬೆಳಿಬೇಕು ಎನ್ನುವ ನಿಟ್ಟಿನಲ್ಲಿ ಅನುದಾನಗಳನ್ನು ಕೊಡ್ತಾ ಇದ್ರೆ ಮತ್ತು ಇನ್ನಿತರ ಕಂಪ್ಯೂಟರ್ ಅಥವಾ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಲ್ಯಾಬ್ಗಳಿಗೆಲ್ಲ ಅಳವಡಿಸಲಿಕ್ಕೆ ಅನುಮತಿ ಮತ್ತು ಅನುದಾನವನ್ನು ಕೊಟ್ಟಿದ್ರೆ ಅದನ್ನು ಯಾವ ರೀತಿಯಾಗಿ ಬಳಸಲಾಗ್ತಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಕಂಪ್ಯೂಟರ್ಗಳನ್ನು ಕೂಡ ಯಾವುದೇ ರೀತಿಯಾಗಿ ಮೇಂಟೈನ್ ಮಾಡದೆ ಎಲ್ಲವೂ ಕೂಡ ಒಂದು ಹಾಳಾದ ಸ್ಥಿತಿಯಲ್ಲಿರುವಂಥದ್ದು. ಮಾನಿಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಕೀಬೋರ್ಡ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಸದ್ಯ ಅಂದರೆ ಎಲ್ಲವೂ ಕೂಡ ಒಂದು ಅಜೀರ್ಣ ವ್ಯವಸ್ಥೆಯಲ್ಲಿದೆ ಅಂತಲೇ ಹೇಳ್ಬೋದು. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ಸದ್ಯ ಬ್ರಹ್ಮಾವರ ತಾಲೂಕಿನಲ್ಲಿರುವಂಥ ಡಿಪ್ಲೊಮೊ ಕೃಷಿ ಮಹಾ ವಿಶ್ವವಿದ್ಯಾನಿಲಯದ ಸದ್ಯದ ಪರಿಸ್ಥಿತಿ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇತ್ತೀಚೆಗೆ ಇಲ್ಲಿ ಒಂದು ವಿದ್ಯುತ್ ಅವಘಡ ಸಂಭವಿಸಿದೆ. ಅದರಿಂದ ಸಾಕಷ್ಟು ಬೋರ್ಗಳಿಗೂ ಕೂಡ ಅಂದರೆ ನೀರಿನ ಬೋರ್ಗಳಿಗೂ ಕೂಡ ಸಮಸ್ಯೆ ಆದ ಹಿನ್ನೆಲೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ರಜೆಯನ್ನು ಕೊಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಡಿಪ್ಲೊಮೊ ವಿದ್ಯಾರ್ಥಿ ಅಂದರೆ ಭಾವಿ ವಿಜ್ಞಾನಿಗಳನ್ನು ಒಂದು ಸೃಷ್ಟಿ ಮಾಡುವಂಥ ಈ ಒಂದು ವಿಶ್ವವಿದ್ಯಾನಿಲಯ ಈಗ ಸಮಸ್ಯೆಗಳ ಆಗರ ಆಗಿದೆ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳು ಲ್ಯಾಬ್ಗಳು ಇದ್ದರೂ ಕೂಡ ಅದನ್ನು ಮೇಂಟೈನ್ ಮಾಡದೆ ಎಲ್ಲವೂ ಕೂಡ ಹಾಳಾದ ಸ್ಥಿತಿಯಲ್ಲಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಗೆ ಶಿಕ್ಷಣಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದಲೂ ಕೂಡ ಬರ್ತಾರೆ. ಅವರಿಗೆ ಸರಿಯಾದ ಶಿಕ್ಷಣ ಕೊಡುವಂಥ ಶಿಕ್ಷಕರು ಇದ್ದರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲದೆ ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್.